ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಈ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 2024 ಪ್ರಸ್ತುತ ಇಯರಲ್ಲಿ ನಡೆಯುವಂತಹ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಈ ವಿಡಿಯೋದಲ್ಲಿ ಇದೆ. ಓಕೆ, ಶುರು ಮಾಡೋಣ ಬನ್ನಿ. ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿರಿ. ಅಂದರೆ ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ ಅಂತ ಹೇಳಿದಾಗ ಈ 4 ಪಾಯಿಂಟ್ಗಳನ್ನು ನೀವು ತೆಗೆದುಕೊಂಡು ನೀವು ವಿವರಣೆ ಮಾಡಿದಾಗ ನಿಮಗೆ ಔಟ್ ಆಫ್ ಬರುವಂಥ ಪರಿಸ್ಥಿತಿ ಇರುತ್ತೆ. ನೋಡಿ, ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ ಎಂದಾಗ ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳ, ಬಿಹಾರ್, ಒರಿಸ್ಸಾಗಳಲ್ಲಿ ಜಾರಿಗೆ ತರ್ತಾನೆ. ಹಾಗೆ ಕಂದಾಯ ವಸೂಲಿ ಬ್ರಿಟಿಷರಿಗೆ ಮತ್ತು ದೈನಂದಿನ ಆಡಳಿತ ನವಾಬನಿಗೆ ಸೇರುತ್ತೆ. ನೆನಪಿಟ್ಟುಕೊಳ್ಳಿ, ಇಷ್ಟು ವಿವರಿಸಲಿಕ್ಕೆ ಹೋಗಬೇಕು. ಇಲ್ಲಿ ರಾಬರ್ಟ್ ಕ್ಲೈವ್ 1725ರಿಂದ 1774ರವರೆಗೂ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ. ನೆಕ್ಸ್ಟ್, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಯಾವುದು ಅಂದರೆ ಇಲ್ಲಿ ನೀವು ಏನನ್ನು ಬರೀಬೇಕು ಅಂದರೆ ದಸ್ತಕಗಳ ದುರುಪಯೋಗ ಕಾರಣ. ಪ್ಲಾಸಿ ಕದನಕ್ಕೆ ಮೇನ್ ಕಾರಣ ಇಲ್ಲಿ ದಸ್ತಕಗಳ ದುರುಪಯೋಗ ಆಗುತ್ತೆ. ನೆಕ್ಸ್ಟ್ ಕಾರಣ ಯಾವುದು ಅಂದರೆ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಆಗುತ್ತೆ. ಮತ್ತು ಕಪ್ಪು ಕೋಣೆ ದುರಂತ. ಈ 3 ಕಾರಣಗಳಿಂದ ಪ್ಲಾಸಿ ಕದನ ನಡೆಯುತ್ತೆ. ಹಾಗಾದರೆ ಪ್ಲಾಸಿ ಕದನ ನಡೆಯುವುದಕ್ಕೆ ಏನು ನಡೆದುದರಿಂದ ಪ್ಲಾಸಿ ಕದನ ಮುಗಿದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂದರೆ ನೋಡೋಣ ಬನ್ನಿ. ಸಿರಾಜುದ್ದೌಲನಿಗೆ ಸೋಲು ಆಗುತ್ತೆ. ಭಾರತೀಯರ ಒಂದು ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನದ ಪ್ರದರ್ಶನ ಹೋಗುತ್ತೆ. ನೆಕ್ಸ್ಟ್, ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್, ಮೀರ್ ಜಾಫರ್ ಬ್ರಿಟಿಷರಿಗೆ 17 ಕೋಟಿ ರೂಪಾಯಿ, ಒಂದು 70 ಲಕ್ಷ ರೂಪಾಯಿ ನೀಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾಕಂದರೆ ಇವತ್ತಿನ ಒಂದು 2024 ಹೊಸ ಸಿಲೆಬಸ್ಸಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಹೊಸ ಪ್ಯಾಟರ್ನ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದರೆ ಪ್ರತಿ ವಿಷಯದ ಬಗ್ಗೆಯೂ ಕೂಡ ನನ್ನ ಒಂದು ವಿಡಿಯೋದಲ್ಲಿ ಇದೆ. ಓಕೆ, ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ನೀಡ್ತಾರೆ. ಹಾಗೆ ಶಾ ಆಲಂ 26 ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟು ಕೊಡ್ತಾರೆ. ಹಾಗೆ ಶೂಜ್ ಉದ್ ದೌಲ್ 50 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ನೀಡ್ತಾರೆ. ಹಾಗೆ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಆಗುತ್ತೆ. ನೆಕ್ಸ್ಟ್, ಮಾರ್ತಾಂಡ ವರ್ಮನ ಸಾಧನೆಗಳು. ವಿದೇಶಿಯರ ದಾಳಿಯನ್ನು ಅಡಗಿಸಿರ್ತಾರೆ. ವಯನಾಡ್ ಸಂಸ್ಥಾನದ ಅಭಿವೃದ್ಧಿ ಆಗುತ್ತೆ. ಪದ್ಮನಾಭನಗರದಿಂದ ತಿರುವನಂತಪುರ. ನೆಕ್ಸ್ಟ್, ಇಲ್ಲಿ ಬಕ್ಸರ್ ಕದನದ ಒಂದು ಪರಿಣಾಮಗಳನ್ನು ನೋಡೋಣ. ಬ್ರಿಟಿಷರಿಗೆ ಬಂಗಾಳದ ಒಂದು ದಿವಾನಿ ಹಕ್ಕು ನೀಡ್ತಾರೆ. ಮತ್ತು ಶಾ ಆಲಂ 26 ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟು ಕೊಡ್ತಾನೆ. ಶೂಜ್ ಉದ್ ದೌಲ್ 50 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ನೀಡ್ತಾನೆ. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ದ್ವಿಪ್ರಭುತ್ವ ಪದ್ಧತಿ ಕೂಡ ಜಾರಿಗೆ ಬರುತ್ತೆ. ನೆಕ್ಸ್ಟ್, ಮಾರ್ತಾಂಡ ವರ್ಮನ ಒಂದು ಸಾಧನೆಗಳನ್ನು ನೋಡೋಣ. ವಿದೇಶಿಯರ ದಾಳಿಯನ್ನು ಅಡಗಿಸ್ತಾರೆ ಇಲ್ಲಿ. ಹಾಗೆ ವಯನಾಡ್ ಸಂಸ್ಥಾನದ ಅಭಿವೃದ್ಧಿ ಆಗುತ್ತೆ. ಪದ್ಮನಾಭನಗರದಿಂದ ತಿರುವನಂತಪುರಕ್ಕೆ ವರ್ಗಾವಣೆ ಆಗುತ್ತೆ. ಹಾಗೆ ಕಾಯಂಕುಳಂ, ಕೊಚ್ಚಿ, ಪುರುಕ್ಕಾಡ್ ಮತ್ತು ವಡಕ್ಕುಂಕೂರ್ ಜೊತೆ ಸ್ನೇಹವಾಗುತ್ತೆ. ನೆಕ್ಸ್ಟ್, ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರಿ ಕೇಂದ್ರಗಳ ವಶ ಆಗುತ್ತೆ. ನಾವೆಂದು ಮನುಷ್ಯನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡಿ ಎಂದು ಇಲ್ಲಿ 1741 ಆಗಸ್ಟ್ 10ರಂದು ಕೊಳಚಲ್ ಎಂಬಲ್ಲಿ ಡಚ್ಚರನ್ನು ಸೋಲಿಸ್ತಾರೆ. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿರುತ್ತೆ. ತಿರುವಾಂಕೂರು ಅತ್ಯಂತ ಶ್ರೀಮಂತ ಸಂಸ್ಥಾನವಾಗುತ್ತೆ. 1753 ಆಗಸ್ಟ್ 15ರಂದು ಡಚ್ಚರು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗಿಬಿಡ್ತಾರೆ. ಇಲ್ಲಿ ನೆಕ್ಸ್ಟು
ನೆಕ್ಸ್ಟ್ ಹೇಳೋದಾದರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನೋಡೋಣ. ಇಲ್ಲಿ ಬ್ರಿಟಿಷರು ಒಂದು ಸೈನ್ಯವನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಹೇಗೆ, ನಿಬಂಧನೆಗಳು, ಸೇನೆಯ ವೇತನ ಮತ್ತು ವೆಚ್ಚಗಳನ್ನು ರಾಜ್ಯವೇ ಭರಿಸುವಂಥದ್ದು, ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡುವುದು, ಬ್ರಿಟಿಷ್ ರೆಸಿಡೆಂಟ್ನ ನೇಮಕ, ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕಾತಿ ಇರುವುದಿಲ್ಲ. ಹಾಗೆ ಇಲ್ಲಿ ಯುದ್ಧ ಮತ್ತು ಸಂಧಾನಗಳಿಗೆ ಗವರ್ನರ್ ಜನರಲ್ ಸಮ್ಮತಿಯಾಗುತ್ತೆ. ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುತ್ತೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು. ಜಮೀನ್ದಾರಿ ಸಮುದಾಯದ ಸೃಷ್ಟಿಯಾಗುತ್ತೆ, ರೈತರು ನಿರ್ಗತಿಕರಾಗ್ತಾರೆ, ಭೂಮಿ ಮಾರಾಟದ ವಸ್ತುವಾಗುತ್ತೆ, ಭೂಮಿಯ ಪರಭಾರೆ ಮಾಡಿ ಸಾಲ ಪಡೆಯುವುದು, ಜಮೀನ್ದಾರರು ತಮ್ಮ ಜಮೀನನ್ನು ಪರಭಾರೆ ಮಾಡ್ತಾರೆ, ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣ ಆಗುತ್ತೆ. ನೆಕ್ಸ್ಟ್ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೀತದೆ, ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಬೆಳವಣಿಗೆಗಳನ್ನು ನೋಡೋಣ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಬೆಳವಣಿಗೆಗಳು ಹೇಗಾಗ್ತದಪ್ಪ ಅಂದರೆ, ಭಾರತದಲ್ಲಿ ಹೊಸ ಶಾಲೆಗಳ ಪ್ರಾರಂಭ ಮಾಡ್ತಾರೆ, ಯಾರು? ಬ್ರಿಟಿಷರು. ಹಾಗೆ ಈ ಒಂದು ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದರೆ ಅವರು ವಾರನ್ ಹೇಸ್ಟಿಂಗ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 1781ರಲ್ಲಿ ಕಲ್ಕತ್ತಾ ಮದರಸಾವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ 1781ರಲ್ಲಿ. ಅದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಒಂದು ಬೆಳವಣಿಗೆಗಳು ಈ ರೇಂಜಲ್ಲಿ ಆಗ್ತದೆ. ಜೊನಾಥನ್ ಡಂಕನ್ 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ್ ಕಾಲೇಜ್ ಸ್ಥಾಪನೆ ಆಗುತ್ತೆ. ಹಾಗೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಇಲ್ಲಿ ಒತ್ತಾಯಿಸಿದವರು ಯಾರಪ್ಪ ಅಂದರೆ ಚಾರ್ಲ್ಸ್ ಗ್ರಾಂಟ್ ಅಂತ ಹೇಳ್ಬೋದು ನಾವು. ಸಾರ್ವಜನಿಕ ಶಿಕ್ಷಣಕ್ಕೆ ಒತ್ತು ನೀಡಿದವರು ಯಾರಪ್ಪ ಅಂದರೆ ಮೆಕಾಲೆ. ಚಾರ್ಲ್ಸ್ ವುಡ್ ಆಯೋಗದ ವರದಿಯಂತೆ ಡಾಲ್ಹೌಸಿ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸುಗಳಲ್ಲಿ 1857 ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾಪನೆ ಆಗುತ್ತೆ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುದಪ್ಪ ಅಂದರೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯುತ್ತೆ, ಅದು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ಬೆಳೆಯುತ್ತೆ, ಭಾರತೀಯರಲ್ಲಿ ಏಕತೆಯ ಸ್ವರೂಪ ಮೂಡುತ್ತೆ. ಹಾಗೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ. ಇಲ್ಲಿ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯುತ್ತದೆ. ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಉಗಮವಾಗುತ್ತೆ. ಜೆ.ಎಸ್. ಮಿಲ್, ರೋಸೋ ಮತ್ತು ಮಾಂಟೆಸ್ಕೋರವರ ಚಿಂತನೆಗಳು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿ ಪ್ರಭಾವವಾಗುತ್ತೆ. ನೆಕ್ಸ್ಟು ಇಲ್ಲಿ ಭಾರತೀಯರ ಸಾಂಸ್ಕೃತಿಕ ಪರಂಪರೆ ಅರಿಯಲು ಸಹಾಯಕವಾಗುತ್ತೆ. ನೆಕ್ಸ್ಟು ಶ್ರೀರಂಗಪಟ್ಟಣ ಒಪ್ಪಂದದ ಒಂದು ಷರತ್ತುಗಳನ್ನು ನೋಡೋದಾದರೆ ನಾವು ಇಲ್ಲಿ 1792ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಇಲ್ಲಿ ಒಪ್ಪಂದ ಆಗುತ್ತೆ. ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಇಲ್ಲಿ ಷರತ್ತುಗಳನ್ನು ವಿಧಿಸ್ತಾರೆ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಇದು ಆಗುತ್ತೆ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಯುದ್ಧದ ನಷ್ಟಕ್ಕೆ 3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಟಿಪ್ಪು ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡ್ತಾನೆ. ಯುದ್ಧದ ನಷ್ಟ ಕೊಡುವವರೆಗೂ ಕೂಡ ಒತ್ತೆ ಆಳಾಗಿ ಇಡ್ತಾನೆ. ಹಾಗೆ ಸೆರೆ ಹಿಡಿದ ಸೈನಿಕರ ಬಿಡುಗಡೆಗೊಳಿಸ್ತಾನೆ. ಶ್ರೀರಂಗಪಟ್ಟಣದಲ್ಲಿದ್ದ ಬ್ರಿಟಿಷರ ಸೈನ್ಯ ಹಿಂತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ದೊಂಡಿಯ-ವಾಘ್ನ ಹೋರಾಟದ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನನ ಆಗ್ತಾರೆ ಇವರು. ವಾಘ್ ಎಂದರೆ ಹುಲಿ ಎಂದರ್ಥ. ವಾಘ್ ನಿಮಗೆ ಪ್ರಶ್ನೆ ಬರ್ಬೋದು, ವಾಘ್ ಎಂದರೆ ಹುಲಿ ಎಂದರ್ಥ. ಹೈದರ್ ಅಲಿಯ ಸೈನ್ಯದಲ್ಲಿ ಸೇನಾ ನಾಯಕನಾಗಿರ್ತಾನೆ ಇವನು. ಟಿಪ್ಪುವಿನೊಂದಿಗೆ ಮನಸ್ತಾಪ ಆಗುತ್ತೆ ಅವನಿಗೆ. ಟಿಪ್ಪುವಿನ ಅತೃಪ್ತ ಸೈನಿಕರು ಬಳಸಿ ಸೈನ್ಯ ಸಂಘಟನೆಯನ್ನು ಮಾಡ್ತಾನೆ. ಹಾಗೆ ಶಿವಮೊಗ್ಗ, ಬೀದನೂರು ಕೋಟೆಗಳ ವಶವನ್ನು ಮಾಡ್ಕೊಳ್ತಾನೆ. ವೆಲ್ಲೆಸ್ಲಿ ದೊಂಡಿಯ-ವಾಘ್ನ ಬಂಡಾಯವನ್ನು ಹತ್ತಿಕ್ತಾನೆ. ಹಾಗೆ ಮಾಹೆಯಲ್ಲಿದ್ದ ಫ್ರೆಂಚರು ಇವನಿಗೆ ಸಹಾಯ ಮಾಡ್ತಾರೆ. ಕೋನ್ಗಲ್ನಲ್ಲಿ ಬ್ರಿಟಿಷ್ ಸೈನ್ಯ ಹತ್ಯೆ ಮಾಡುತ್ತೆ. ಇಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟ ಬಗ್ಗೆ ಹೇಗಿರುತ್ತಪ್ಪ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯ ವಿರುದ್ಧ ಹೋರಾಟ ನಡೆಯುತ್ತೆ. ಶಿವಲಿಂಗಪ್ಪ ಎಂಬುವನ್ನ ದತ್ತು ಪಡಿತಾಳೆ. ಥ್ಯಾಕ್ರೆ ಬಾಂಬೆಯ ಗವರ್ನರ್ಗೆ ಈ ಮಾಹಿತಿ ನೀಡ್ತಾರೆ. ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನ ಆಗುತ್ತೆ. ಬ್ರಿಟಿಷರು ಮತ್ತು ಕಿತ್ತೂರಿನ ನಡುವಿನ ಹೋರಾಟದಲ್ಲಿ ಥ್ಯಾಕ್ರೆ ಗುಂಡೇಟಿಗೆ ಬಲಿಯಾಗ್ತಾರೆ. ನೆಕ್ಸ್ಟು ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಕಿತ್ತೂರಿಗೆ ಮುತ್ತಿಗೆ ಹಾಕ್ತಾರೆ. ಕಿತ್ತೂರು ಬ್ರಿಟಿಷರ ವಶವಾಗುತ್ತೆ. ಚೆನ್ನಮ್ಮನನ್ನು ಬೈಲಹೊಂಗಲ ಜೈಲಿನಲ್ಲಿರಿಸ್ತಾರೆ. ಹಾಗೆ ಈ ಹೋರಾಟದಿಂದ ಚೆನ್ನಮ್ಮ ಇಂದಿಗೂ ನಾಡಿಗೆ ಆದರ್ಶ ಪ್ರಾಯಳಾಗಿರ್ತಾಳೆ. ನೆಕ್ಸ್ಟ್ ಬ್ರಿಟಿಷರ ವಿರುದ್ಧ
ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ನೋಡೋಣ. ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಬ್ರಿಟಿಷರ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳ ಲೂಟಿ ಆಗುತ್ತೆ. ನಂದಗಢ, ಖಾನಾಪುರ ಮತ್ತು ಸಂಪಗಾವಿಗಳು ಇವನ ಕಾರ್ಯ ಕೇಂದ್ರಗಳಾಗಿರ್ತವೆ. ಹಾಗೆ ಬ್ರಿಟಿಷರಿಗೆ ಸಹಾಯ ನೀಡುತ್ತಿದ್ದ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾಗ್ತಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಬ್ರಿಟಿಷರು ರಾಯಣ್ಣನ ಬಗ್ಗೆ ತಪ್ಪಾಗಿ ತಿಳಿತಾರೆ. ಅಮಲ್ದಾರ್ ಕೃಷ್ಣ ರಾಯನ ಸಂಚಿನಿಂದ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸ್ತಾರೆ. ಹಾಗೆ 1831ರಲ್ಲಿ ನಂದಗಢದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಗ್ತದೆ. 13ನೇದು ನೋಡಿ, ಚಿಕ್ಕದೇವರಾಜ ಒಡೆಯರ್ ಸಾಧನೆಗಳು ಯಾವುವು ಅಂದರೆ ಸಮರ್ಥ ಯೋಧರು ಮತ್ತು ಉತ್ತಮ ಆಡಳಿತಗಾರರಾಗಿರ್ತಾರೆ. ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸ್ತಾರೆ. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಳ್ತಾರೆ. ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜರಾಗಿರ್ತಾರೆ. ಇಲ್ಲಿ ಮುಖ್ಯವಾಗಿ ಸಚಿವ ಸಂಪುಟವನ್ನು ಸ್ಥಾಪನೆ ಕೂಡ ಆಗುತ್ತೆ. ಅಂಚೆ ವ್ಯವಸ್ಥೆ ಜಾರಿ ಆಗುತ್ತೆ. ಕಾವೇರಿ ನದಿಗೆ ಆಣೆಕಟ್ಟು ಆಗುತ್ತೆ. ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳು ತಿರುಮಲ, ಸಂಚೀವನ ಮುಂತಾದ ಕವಿಗಳಿಗೆ ಆಶ್ರಯವನ್ನು ನೀಡ್ತಾರೆ. ಇಲ್ಲಿ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ನೋಡೋಣ. ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಅವರು ತಮ್ಮ ಆಡಳಿತದಲ್ಲಿ ಕೆಲವೊಂದು ಸಾಧನೆಗಳನ್ನು ಮಾಡ್ತಾರೆ. ಇದು ಕೂಡ ನಿಮಗೆ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್. ಮಾರಿಕಣಿವೆ ಜಲಾಶಯ ನಿರ್ಮಾಣವನ್ನು ಮಾಡ್ತಾರೆ, ಮೇನ್ ಇಂಪಾರ್ಟೆಂಟ್. ಆಸ್ಪತ್ರೆ, ಕಾಲೇಜುಗಳ ಸ್ಥಾಪನೆ ಮಾಡ್ತಾರೆ. ಇವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಅವರು ಮಾತ್ರ. ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದವರು ಕೂಡ ನಾಲ್ವಡಿ ಕೃಷ್ಣರಾಜರು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಬೆಳಗೋದ ಬಳಿ KRS ಅಣೆಕಟ್ಟನ್ನು ಕೂಡ ಇವರು ಕಟ್ತಾರೆ. ಭದ್ರಾವತಿ ಕಬ್ಬಿನ ಮತ್ತು ಉಕ್ಕು ಸಿಮೆಂಟ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಮಾಡ್ತಾರೆ. ಬೆಂಗಳೂರಿನ ಸಾಬೂನು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಬೆಳಗೊಳದ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ. ಮಾದರಿ ರಾಜ್ಯ ಎಂಬ ಹೆಸರು ಬರುತ್ತೆ. ಹಾಗೆ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೀತಾರೆ. ಯಾರನ್ನು? ಇವರು ನಾಲ್ವಡಿ ಕೃಷ್ಣರಾಜರನ್ನು. ಓಕೆ, ತುಂಬ ಒಳ್ಳೆಯ ಸುಧಾರಣೆಗಳನ್ನು ಮಾಡ್ತಾರೆ ಅವರು. ನೆಕ್ಸ್ಟ್ ನೋಡೋದಾದರೆ ಬ್ರಹ್ಮ ಆರ್ಯ ಪ್ರಾರ್ಥನಾ ಮತ್ತು ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ನಾವು ನೋಡೋದಾದರೆ, ಮೊಟ್ಟ ಮೊದಲು ಇವರು ಏನು ಮಾಡ್ತಾರೆ ಅಂದರೆ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಒಂದು ಸುಧಾರಣೆಗಳು ಯಾವ ರೀತಿ ಬದಲಾವಣೆ ಆಗ್ತವೆ ಅಂದರೆ, ಇಲ್ಲಿ ಸ್ತ್ರೀ ಶೋಷಣೆಗೆ ವಿರೋಧ ಆಗುತ್ತೆ. ಬ್ರಹ್ಮ ಆರ್ಯ ಪ್ರಾರ್ಥನಾ ಮತ್ತು ಸಮಾಜ ಸತಿ ಪದ್ಧತಿ, ಬಾಲ್ಯ ವಿವಾಹಗಳು ವಿರುದ್ಧ ಹೋರಾಟ ನಡೆಸ್ತಾರೆ ಇವರೆಲ್ಲ. ರಾಜಾರಾಮ್ ಮೋಹನ್ ರಾಯ್, ಆತ್ಮಾರಾಮ್ ಪಾಂಡುರಂಗ್, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ ಇವರೆಲ್ಲರೂ ಕೂಡ ಈ ಒಂದು ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ನಡೆಸ್ತಾರೆ. ವಿಗ್ರಹಾರಾಧನೆ, ಬಹುದೇವತಾ ಆರಾಧನೆಗೆ ಖಂಡನೆ ಆಗುತ್ತೆ. ಜಾತಿ ಪದ್ಧತಿಯ ಖಂಡನೆ ಆಗುತ್ತೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಆಗುತ್ತೆ. ಶಿಕ್ಷಣ ಪ್ರಸಾರಕ್ಕೆ ಆದ್ಯತೆ ಆಗುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ ಅಂತರ್ಜಾತಿ ವಿವಾಹಗಳಿಗೂ ಕೂಡ ಪ್ರೋತ್ಸಾಹ ಆಗುತ್ತೆ. ಪರ್ದಾ ಪದ್ಧತಿಗೆ ವಿರೋಧ ಆಗುತ್ತೆ. ಇಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಈ ಎಲ್ಲ ಒಂದು ಪ್ರಾರ್ಥನಾ ಸಮಾಜಗಳು ಬೆಂಬಲ ನೀಡ್ತವೆ. ಬಹುಪತ್ನಿತ್ವಗಳಿಗೆ ಖಂಡನೆ, ಇಲ್ಲಿ ವಿರೋಧ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ರಾಮಕೃಷ್ಣ ಮಿಷನ್ ಅಂದರೆ ಸುಧಾರಣೆಗಳು. ರಾಮಕೃಷ್ಣ ಮಿಷನ್ ಅವರ ಒಂದು ಸುಧಾರಣೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನಾವಿವಾಗ. ಇದು ಕೂಡ ಪ್ರಶ್ನೆ ಬರಬಹುದು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ದೈಹಿಕ ದರ್ಶಗಳನ್ನು ಪ್ರಚಾರ ಮಾಡಲು ಸ್ಥಾಪನೆ ಮಾಡ್ತಾರೆ. ಸರ್ವಧರ್ಮ ಸಮನ್ವಯ ತತ್ವದ ಪ್ರಚಾರ ಮತ್ತು ಅನುಷ್ಠಾನಗೊಳಿಸುವಂಥದ್ದು. ಮೋಕ್ಷಕ್ಕಾಗಿ ಪ್ರಾರ್ಥನೆ, ಯೋಗ ಮತ್ತು ಸಮಾಜ ಸೇವೆಯು ಮುಖ್ಯವೆಂದು ಇಲ್ಲಿ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆ ಇಲ್ಲಿ ಉಂಟು ಮಾಡ್ತಾರೆ. ಹಾಗೆ ವಿವೇಕಾನಂದರ ವಿಚಾರಗಳಿಂದ ಇಲ್ಲಿ ಗಾಂಧೀಜಿಯವರ ಒಂದು ಪ್ರೇರಣೆ ಆಗುತ್ತೆ. ಹಾಗೆ 1893ರ ಒಂದು ಚಿಕಾಗೋ ಸಮ್ಮೇಳನ ಒಂದು ಭಾರತದ ಹಿರಿಮೆ ಜಗತ್ತಿಗೆ ಸಾರ್ತಾರೆ. ವಿಶ್ವ ಭ್ರಾತೃತ್ವವನ್ನು ಸಾರ್ತಾರೆ. ಹಾಗೆ ಯುವಕರಿಗೆ ಪ್ರೇರಕ ಶಕ್ತಿಯಾಗಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಥಿಯಾಸಾಫಿಕಲ್ ಏನಪ್ಪ ಅಂದರೆ ಬ್ರಹ್ಮ ವಿದ್ಯಾ ಸಮಾಜದ ಸುಧಾರಣೆಗಳನ್ನು ನೋಡೋಣ. ಥಿಯಾಸಾಫಿಕಲ್ ಸೊಸೈಟಿಯಿಂದಲೂ ಕೂಡ ಕೆಲವೊಂದು ಸುಧಾರಣೆಗಳು ಆಗ್ತವೆ ಸಮಾಜದಲ್ಲಿ. ಮೂಲ ಸ್ಥಾಪಕರು ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಅಲ್ಕಾಟ್. ವಿಶ್ವ ಭ್ರಾತೃತ್ವದ ನಿರ್ಮಾಣ, ವೈಚಾರಿಕತೆಯ ಅಧ್ಯಯನ, ಪ್ರಕೃತಿ ನಿಯಮ ಹಾಗೂ ಒಂದು ಮಾನವ ಸೂಕ್ತ ಶಕ್ತಿಗಳ ಪತ್ತೆ ಹಚ್ಚುವಂಥದ್ದು.
ನೆಕ್ಸ್ಟು ಅನಿ ಬೇಸೆಂಟ್ ಭಾರತದಲ್ಲಿ ಥಿಯಾಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ನಡೆಸ್ತಾರೆ. ಹಾಗೆ ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸ್ತಾರೆ. ಸ್ವಾತಂತ್ರ್ಯ ಚಳುವಳಿಗೆ ವ್ಯಾಪಕ ಬೆಂಬಲ ಆಗುತ್ತೆ. ಹಾಗೆ ನ್ಯೂ ಇಂಡಿಯಾ ಪತ್ರಿಕೆ ಆರಂಭವಾಗುತ್ತೆ. 1916 ಹೋಮ್ ರೂಲ್ ಚಳುವಳಿ ಆಗುತ್ತೆ. 1917 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಹಾಗೆ ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಇಲ್ಲಿ ಕೊಡುಗೆಯನ್ನು ನೀಡ್ತಾರೆ. ಓಕೆನಾ. 1857 ದಂಗೆಯ ಕಾರಣಗಳು. ಇಲ್ಲಿ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು ಆಗ್ತವೆ. ಹಾಗೆ ತತ್ಕ್ಷಣದ ಕಾರಣಗಳು ಕೂಡ ಆಗ್ತವೆ. 1857 ದಂಗೆಗೆ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಯಾವುವು? ರಾಜಕೀಯ ಕಾರಣಗಳನ್ನು ಮೊಟ್ಟ ಮೊದಲು ನೋಡೋಣ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ 1857 ದಂಗೆಗೆ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳನ್ನು ನಾವು ಗುರುತಿಸುವುದಾದರೆ, ಇಲ್ಲಿ ರಾಜಕೀಯ ಕಾರಣಗಳನ್ನು ಹೇಳುವುದಾದರೆ, ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಎಂಬ ಒಂದು ಪದ್ಧತಿಯನ್ನು ತಂದಿದ್ದರಿಂದ ಈ ಒಂದು ಕಾರಣ ಆಗ್ತದೆ ಇಲ್ಲಿ. ಯಾಕಂದರೆ 1857 ದಂಗೆ ಆಗಲಿಕ್ಕೆ ಮೊಟ್ಟ ಮೊದಲು ಡಾಲ್ ಹೌಸಿಯವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಹೊರಡಿಸಿಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಸತಾರ್, ಜೈಪುರ್, ಝಾನ್ಸಿ, ಉದಯ್ಪುರ್ ಇವುಗಳನ್ನು ವಶಪಡಿಸಿಕೊಳ್ತಾನೆ. ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದು ಮಾಡ್ತಾನೆ ಅವನು. ಹಾಗೆ ನೆಕ್ಸ್ಟ್ ಮೊಘಲ್ ಚಕ್ರವರ್ತಿ ಔದ್ನ ನವಾಬನ ಪದಚ್ಯುತಿಗೊಳಿಸ್ತಾರೆ ಇವರು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಹಾಗಾಗಿ 1857 ಇಲ್ಲಿ ದಂಗೆಗೆ ಕಾರಣವಾಗುತ್ತೆ. ಇಲ್ಲಿ ಆರ್ಥಿಕ ಕಾರಣಗಳು ಏನಾಗ್ತದಪ್ಪ ಅಂದರೆ, ಕೆಲವೊಂದು ಆರ್ಥಿಕ ಕಾರಣಗಳಿಂದಲೂ ಕೂಡ 1857 ದಂಗೆ ಪ್ರಾರಂಭವಾಗ್ತದೆ. ಏನಪ್ಪ ಅಂದರೆ, ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಇಲ್ಲಿ ಆರ್ಥಿಕ ಕಾರಣವಾಗುತ್ತೆ. ಭಾರತದ ಕೈಗಾರಿಕೆಗಳು ಕ್ಷೀಣಿಸ್ತವೆ. ಹಾಗೆ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸ್ತವೆ. ಜಮೀನ್ದಾರರಿಂದ ರೈತರ ಶೋಷಣೆ ಆಗುತ್ತೆ. ಇನಾಮ್ ಭೂಮಿ ವಾಪಸ್ಸಾಗುತ್ತೆ. ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾರೆ. ಇಲ್ಲಿ 20ನೇದ್ದು ನೋಡೋದಾದರೆ, 1857 ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳು ಯಾವುವು? ಆಡಳಿತಾತ್ಮಕ ಕಾರಣಗಳು ಯಾವುದು ಅಂತ ನೋಡೋಣ. ಇಲ್ಲಿ ಇಂಗ್ಲೀಷರು ಹೊಸ ಕಾನೂನುಗಳ ಜಾರಿಗೆ ತರ್ತಾರೆ. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಇಲ್ಲಿ ಮಾಡ್ತಾರೆ. ಆಂಗ್ಲ ಭಾಷೆ ನ್ಯಾಯಾಲಯದ ಒಂದು ಭಾಷೆಯಾಗಿರುತ್ತೆ. ಇಂಗ್ಲೀಷರ ಪರ ನ್ಯಾಯ ತೀರ್ಮಾನವಾಗುತ್ತೆ. ಇವೆಲ್ಲವೂ ಕೂಡ 1857 ಒಂದು ಆಡಳಿತಾತ್ಮಕ ಕಾರಣವಾಗಿರ್ತವೆ. ನೆಕ್ಸ್ಟು ಸೈನಿಕ ಕಾರಣಗಳು ಕೂಡ ಆಗ್ತವೆ. ಇಲ್ಲಿ ಭಾರತೀಯ ಒಂದು ಸೈನಿಕರ ಸ್ಥಿತಿ ಗಂಭೀರ ಆಗಿಬಿಡ್ತದೆ. ಭಾರತೀಯ ಸೈನಿಕರಿಗೆ ವೇತನ ಮತ್ತು ಬಡ್ತಿಗಳಿರಲಿಲ್ಲ. ಭಾರತೀಯ ಒಂದು ಸೈನಿಕರಿಗೆ ಸಾಗರೋತ್ತರ ಒತ್ತಾಯ ಆಗುತ್ತೆ. ತತ್ಕ್ಷಣದ ಕಾರಣಗಳು ಯಾವುದಪ್ಪ ಅಂದರೆ, ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆ ಆಗುತ್ತೆ. ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರ್ತಾರೆ. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಹಿಂದಿ ಮುಸ್ಲಿಮರಿಗೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಿಷಿದ್ಧವಾಗಿರುತ್ತೆ. ಬ್ಯಾರಕ್ಪುರದ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಳ್ತಾರೆ. ನೆಕ್ಸ್ಟ್ ನೋಡೋಣ, 1857 ದಂಗೆ ಒಂದು ವಿಫಲತೆಗೆ ಕಾರಣಗಳು ಯಾವುದು ಅಂತ ನೋಡೋಣ. ಇಡೀ ಭಾರತಕ್ಕೆ ವ್ಯಾಪಿಸಿರಲಿಲ್ಲ ಇದು. 1857 ಒಂದು ದಂಗೆ ಇಡೀ ಭಾರತ ತುಂಬೆಲ್ಲ ಆಗಿಲ್ಲ. ಹಾಗಾಗಿ ಈ ಒಂದು ದಂಗೆ ಏನಾಯಿತು ಅಂದರೆ ವಿಫಲಕ್ಕೆ ಇದು ಕಾರಣವಾಗ್ತದೆ. ಇಲ್ಲಿ ಶಿಸ್ತಿನ ಕೊರತೆ ಆಗಿಬಿಡ್ತದೆ. ಶಿಸ್ತಿನ ಒಂದು ಕೊರತೆ ಆಗ್ತದೆ. ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ಇಲ್ಲಿ ನಡೀತದೆ. ನಾಯಕತ್ವದ ಕೊರತೆ ಆಗ್ತದೆ. ಒಗ್ಗಟ್ಟು ಇರುವುದಿಲ್ಲ. ನಿಶ್ಚಿತ ಗುರಿ ಇರುವುದಿಲ್ಲ. ಸೂಕ್ತ ಮಾರ್ಗದರ್ಶನ ಇರುವುದಿಲ್ಲ. ಸಂಘಟನೆಯ ಒಂದು ಕೊರತೆ ಆಗ್ತದೆ. ಈ ಎಲ್ಲ ಒಂದು ಜನರ ವಿಶ್ವಾಸ ಎಲ್ಲ ಇರುವುದಿಲ್ಲ. ಹೀಗಾಗಿ ಎಲ್ಲ ಒಂದು ಕಾರಣಗಳಿಂದ ಈ ಒಂದು 1857 ಒಂದು ದಂಗೆ ಏನಾಗ್ತದೆ ಅಂದರೆ ವಿಫಲತೆಗೆ ಕಾರಣವಾಗಿಬಿಡ್ತದೆ. 1857 ದಂಗೆಯ ಪರಿಣಾಮಗಳನ್ನು ನೋಡೋದಾದರೆ, ಇಲ್ಲಿ ಬ್ರಿಟನ್ ಗೆ ಆಡಳಿತ ವರ್ಗಾವಣೆ ಆಗುತ್ತೆ. ಭಾರತೀಯರಿಗೆ ಸುಭದ್ರ ಸರ್ಕಾರವಾಗುತ್ತೆ. ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಕಾನೂನಿನ ಮುಂದೆ ಸಮಾನತೆ ಆಗುತ್ತೆ. 1858 ಬ್ರಿಟನ್ ರಾಣಿಯ ಘೋಷಣೆ ಆಗುತ್ತೆ. ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿರುವುದಿಲ್ಲ. ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳಿಗೆ ಅಂಗೀಕಾರ ಆಗುತ್ತೆ. ಭಾರತೀಯರ ಪ್ರೀತಿ ವಿಶ್ವಾಸ ಗಳಿಸುವಂಥದ್ದು ಇವೆಲ್ಲವೂ ಕೂಡ 1857 ದಂಗೆಯ ಪರಿಣಾಮಗಳು ಆಗಿಬಿಡ್ತವೆ. ನೆಕ್ಸ್ಟ್ ಮಂದಗಾಮಿಗಳು ಯಾರು, ಅವರ ಬೇಡಿಕೆಗಳೇನು ಅನ್ನೋದು ನೋಡೋಣ. ಯಾರು ಮಂದಗಾಮಿಗಳು? ಹಾಗಾದರೆ ಬೇಡಿಕೆಗಳೇನಾಗಿತ್ತು ಅಂದರೆ, ಇಲ್ಲಿ ಮಂದಗಾಮಿಗಳಿಗೆ ಉದಾಹರಣೆ ನೋಡಿಬಿಡೋಣ. ದಾದಾಬಾಯ್,
ಸುರೇಂದ್ರನಾಥ್, ಗೋಪಾಲ್ ಕೃಷ್ಣ ಇವರೆಲ್ಲ ಮಂದಗಾಮಿಗಳ ನಾಯಕರಾಗಿರ್ತಾರೆ. ಹಾಗಾದರೆ ಮಂದಗಾಮಿಗಳು ಅವರ ಬೇಡಿಕೆಗಳೇನೆಂದರೆ, ಫಸ್ಟ್ ಯಾರೆಲ್ಲ ಮಂದಗಾಮಿಗಳನ್ನು ನೋಡೋಣ. MG ರಾನಡೆ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಇವರೆಲ್ಲರೂ ಕೂಡ ಮಂದಗಾಮಿಗಳಾಗಿರ್ತಾರೆ. ಮಂದಗಾಮಿಗಳ ಬೇಡಿಕೆಗಳನ್ನು ನೋಡೋದಾದರೆ ಇಲ್ಲಿ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ ಆಗುತ್ತೆ. ಜನರಿಗೆ ರಾಜಕೀಯ ಶಿಕ್ಷಣ ಆಗುತ್ತೆ. ಸಮಸ್ಯೆಗಳ ಬಗ್ಗೆ ಮನವಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಕೈಗಾರಿಕೆಗಳ ಅಭಿವೃದ್ಧಿ ಮಾಡುವುದು, ಸೈನಿಕ ವೆಚ್ಚ ಕಡಿಮೆ ಮಾಡುವಂಥದ್ದು, ಉತ್ತಮ ಶಿಕ್ಷಣ ನೀಡುವಂಥದ್ದು, ಬಡತನ ಬಗ್ಗೆ ಅಧ್ಯಯನ ನಡೆಸುವಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ಮಂದಗಾಮಿಗಳ ಬೇಡಿಕೆಗಳಾಗಿರ್ತವೆ. ಏನಪ್ಪ ಅಂದರೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ ಬೇಡಿಕೆಯಾಗಿರುತ್ತೆ. ಜನರಿಗೆ ರಾಜಕೀಯ ಶಿಕ್ಷಣದ ಒಂದು ಬೇಡಿಕೆಯಾಗಿರುತ್ತೆ. ಸಮಸ್ಯೆಗಳ ಬಗ್ಗೆ ಮನವಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಇವರ ಒಂದು ಬೇಡಿಕೆ. ಕೈಗಾರಿಕೆಗಳ ಅಭಿವೃದ್ಧಿ ಮಾಡುವುದು, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನ ಬಗ್ಗೆ ಅಧ್ಯಯನ ನಡೆಸೋದು ಇವೆಲ್ಲವೂ ಕೂಡ ಒಂದು ಮಂದಗಾಮಿಗಳ ಬೇಡಿಕೆಗಳಾಗಿರ್ತದೆ. ನೆಕ್ಸ್ಟ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರವನ್ನು ನಾವು ನೋಡೋದಾದರೆ, ಬಾಲ್ ಗಂಗಾಧರ್ ತಿಲಕ್ರವರು ಕೂಡ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಂಗೆಸ್ಟ್ ಫ್ರೀಡಮ್ ಫೈಟರ್. ನೋಡಿ, ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿಯನ್ನು ಹೊಂದಿರ್ತಾರೆ. ಗಣೇಶ್ ಹಬ್ಬ ಮತ್ತು ಶಿವಾಜಿ ಜಯಂತಿಗಳ ಆಚರಣೆ ಆಗಿರುತ್ತೆ. ಕೇಸರಿ ಮತ್ತು ಮರಾಠ ಪತ್ರಿಕೆಗಳಾಗಿರ್ತವೆ. ಗೀತಾರಹಸ್ಯ ಕೃತಿ ರಚನೆ ಆಗಿರುತ್ತೆ. ಬಂಗಾಳದ ವಿಭಜನೆಗೆ ವಿರೋಧ ಆಗಿರುತ್ತೆ. ಸ್ವದೇಶಿ ಚಳುವಳಿ ಪ್ರಮುಖ ತೀವ್ರವಾದಿಗಳು ಆಗಿರ್ತವೆ. ನೆಕ್ಸ್ಟ್, ಬ್ರಿಟಿಷರ ವಿರುದ್ಧದ ಬ್ರಿಟಿಷರ ವಿರುದ್ಧ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಹೋರಾಟದಲ್ಲಿ ಗಾಯಡಿನ್ ಲೋಳ್ ಪಾತ್ರವೇನು ಅನ್ನೋದನ್ನು ನೋಡೋಣ ನಾವು. ಇಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಗಾಯಡಿನ್ ಲೋಳ್ ಪಾತ್ರವೇನು ಅನ್ನೋದನ್ನು ನೋಡೋಣ. ಭಾರತದ ಈಶಾನ್ಯ ಭಾಗವನ್ನು ಬ್ರಿಟಿಷರಿಂದ ಉಳಿಸಿಕೊಳ್ಬೇಕಂತ ಹೋರಾಡ್ತಾಳೆ ಇವಳು. ಈಶಾನ್ಯ ಭಾರತದ ಮಹಿಳೆಯರ ಒಂದು ಪಡೆ ಇರುತ್ತೆ. ಇಲ್ಲಿ ಹರಕ್ಕ ಸಂಸ್ಥೆಯ ಸ್ಥಾಪನೆ ಆಗುತ್ತೆ. ಹಾಗೆ ಗೆರಿಲ್ಲಾ ಯುದ್ಧದ ಬಗೆಯಲ್ಲಿ ಹೋರಾಟ ಆಗುತ್ತೆ. ಹಳ್ಳಿಯ ಜನರು ಇವಳಿಗೆ ಸಾಥ್ ನೀಡ್ತಾರೆ. ನೆಕ್ಸ್ಟ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯ ಪಾತ್ರವನ್ನು ನೋಡೋಣ. ಇಲ್ಲಿ ತುಂಬ ಇಂಪಾರ್ಟೆಂಟ್. ವೈ ಮೀನ್ಸ್ ಬಿಕಾಸ್ ಆಫ್ ಅವರ್ ನ್ಯಾಷನಲ್ ಅಂದರೆ ನಮ್ಮ ರಾಷ್ಟ್ರಪಿತರವರು ಅಂದರೆ ಫಾದರ್ ಆಫ್ ಇಂಡಿಯಾ. 1947 ಮಧ್ಯದಲ್ಲಿ ಈವರೆಗಿನ ಕಾಲ ಗಾಂಧಿಯುಗ ಅಂತ ಒಂದು ಹೇಳ್ಬೋದು ನಾವು. ಇಲ್ಲಿ ಪರೋಕ್ಷ ಪ್ರತಿರೋಧ, ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಬಳಕೆಯನ್ನು ಮಾಡ್ತೀವಿ. 1919 ರೌಲತ್ ಕಾಯ್ದೆಗೆ ವಿರೋಧ ಆಗುತ್ತೆ. 1919 ಜಲಿಯನ್ ವಾಲ್ಬಾಗ್ ದುರಂತವಾಗುತ್ತೆ. ಖಿಲಾಫತ್ ಚಳವಳಿಗೆ ಬೆಂಬಲವಾಗುತ್ತೆ. 1920 ಅಸಹಕಾರ ಚಳವಳಿಗೆ ಕರೆಯನ್ನು ನೀಡ್ತಾರೆ. ಇಲ್ಲಿ 1922 ಚೌರಿ ಚೌರಾ ಘಟನೆಯಿಂದ ಅಸಹಕಾರ ಚಳವಳಿಯನ್ನು ಹಿಂಪಡ್ತಾರೆ. 1930 ಕಾನೂನು ಭಂಗ ಚಳವಳಿ ಆಗ್ತದೆ. 1942 ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯೂ ಕೂಡ ಇಲ್ಲಿ ನಡೀತದೆ. ಮಾಡುವಿಲ್ಲವೇ ಮಡಿ ಎಂದರು ಅಂತ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ನೋಡೋಣ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ನೋಡೋಣ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ನೇತಾಜಿ ಎಂದು ಪ್ರಸಿದ್ಧರಾಗಿರ್ತಾರೆ. ಸಮಾಜವಾದಿ ಪಕ್ಷ ಸ್ಥಾಪನೆ ಆಗುತ್ತೆ. ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಆಗುತ್ತೆ. 1938 ತ್ರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಆಗುತ್ತೆ. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಆಗುತ್ತೆ. ಹಾಗೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ಆಗುತ್ತೆ ಇಲ್ಲಿ. ಹಾಗೆ ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ, ದೆಹಲಿ ಚಲೋಗೆ ಕರೆ ಆಗುತ್ತೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೀತಾರೆ. ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸಾಮಾಜಿಕ ಅಸಮಾನತೆ ಹೋಗಲಾಡಿಸುವಲ್ಲಿ ಅಂಬೇಡ್ಕರ್ ಅವರ ಒಂದು ಪಾತ್ರವನ್ನು ನೋಡೋದಾದರೆ, ಇಲ್ಲಿ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದು ಕರಿತೇವೆ ನಾವು. ಇಲ್ಲಿ ಮಹಾಡ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿ ಆಗ್ತದೆ. ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿ ಕೂಡ ಆಗ್ತಾರೆ. ಯಾರಂದರೆ ಸಾಮಾಜಿಕ ಅಸಮಾನತೆಗೆ ಹೋಗಲಾಡಿಸುವಲ್ಲಿ ಈ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ. ಬಹಿಷ್ಕೃತ ಒಂದು
ಹಿತಕಾರಣಿ ಸಮಾಜ ಸಂಘಟನೆ ಆಗುತ್ತೆ. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಆಗುತ್ತೆ. ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ ಪತ್ರಿಕೆಗಳು ಕೂಡ ಇಲ್ಲಿ ನಡೀತವೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ಆಗುತ್ತೆ. ಅಸ್ಪೃಶ್ಯತಾ ಆಚರಣೆಯ ಅಪರಾಧ ಎಂದು ಹೇಳ್ತಾರೆ. ಭಾರತದ ಮೊದಲ ಕಾನೂನು ಮಂತ್ರಿ. ಬೌದ್ಧ ಧರ್ಮದ ಸ್ವೀಕಾರ ಆಗುತ್ತೆ. ಭಾರತ ರತ್ನ ಪ್ರಶಸ್ತಿ ಕೂಡ ಆಗುತ್ತೆ. ನೆಕ್ಸ್ಟು ಪ್ರಧಾನಮಂತ್ರಿಯಾಗಿ ನೆಹರೂರವರ ಕೊಡುಗೆಗಳು ಆಗ್ತವೆ. ಹೋಮ್ ರೂಲ್ ಚಳವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುತ್ತೆ. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ನಡೆಯುತ್ತೆ. ಸಮಾಜವಾದಿ ಪಕ್ಷದ ಸ್ಥಾಪನೆ ಆಗುತ್ತೆ. ಕೈಗಾರೀಕರಣ ಮತ್ತು ನವಭಾರತದ ಶಿಲ್ಪಿ. ಭಾರತದ ಮೊದಲ ಪ್ರಧಾನಮಂತ್ರಿ. ಸಂಸ್ಥಾನಗಳ ವಿಲೀನೀಕರಣ ಮತ್ತು ಭಾಷಾವಾರು ಪ್ರಾಂತ್ಯ ರಚನೆ. ಮಿಶ್ರ ಆರ್ಥಿಕ ನೀತಿ ಮತ್ತು ಪಂಚವಾರ್ಷಿಕ ಯೋಜನೆಗಳು. ವಿದೇಶಾಂಗ ನೀತಿ ಮತ್ತು ಆಲಿಪ್ತ ನೀತಿ. ಪಂಚಶೀಲ ತತ್ವಗಳು. 1964ರಲ್ಲಿ ಮರಣ ಹೊಂತಾರೆ. ಹಾಗೆ ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು ಕೂಡ ಇಲ್ಲಿ ನಡೀತವೆ. ಏನಪ್ಪ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು ಯಾವ ರೀತಿ ನಡೀತವೆ ಅಂದರೆ ನಿರಾಶ್ರಿತರ ಸಮಸ್ಯೆ ಆಗುತ್ತೆ. ಕೋಮು ಗಲಭೆ ನಡೆಯುತ್ತೆ. ಸರ್ಕಾರದ ರಚನೆ ನಡೀತದೆ. ಸಂಸ್ಥಾನಗಳ ವಿಲೀನೀಕರಣ ಆಗುತ್ತೆ. ಆಹಾರ ಉತ್ಪಾದನೆ ನಡೀತದೆ. ಕೃಷಿ ಬೆಳವಣಿಗೆ ಆಗುತ್ತೆ. ಕೈಗಾರಿಕಾ ಒಂದು ಬೆಳವಣಿಗೆ ನಡೀತದೆ. ಹಾಗೆ ರಾಜ್ಯ ಪುನರ್ವಿಂಗಡಣಾ ಆಯೋಗ ಯಾವ ರೀತಿ ನಡೀತದಪ್ಪ ಅಂದರೆ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ರಚನೆ. ಫಜಲ್ ಅಲಿ ಅಧ್ಯಕ್ಷರು. KM ಪಣಿಕ್ಕರ್ ಮತ್ತು HN ಕುಂಜ್ರು ಸದಸ್ಯರಾಗ್ತಾರೆ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಆಗುತ್ತೆ. 1956ರಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಕೂಡ ಆಗುತ್ತೆ. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಯಾವುವಪ್ಪ ಅಂದರೆ ವಸಾಹತುಗಳ ಮೇಲೆ ಹಿಡಿತ ಆಗುತ್ತೆ. ಕೈಗಾರಿಕಾ ಕ್ರಾಂತಿ ಮತ್ತು ಆವಿಷ್ಕಾರಗಳು. ಭೌಗೋಳಿಕ ಗಡಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅತಿಯಾದ ಮಿಲಿಟೀಕರಣ ಆಗುತ್ತೆ. ಅತಿಯಾದ ರಾಷ್ಟ್ರೀಯತೆ ಆಗುತ್ತೆ. ಸಾಮ್ರಾಜ್ಯವಾದದ ನೀತಿಗಳು ಬಲಗೊಳ್ಳುತ್ತವೆ. ಓಕೆನಾ. ನೆಕ್ಸ್ಟು ಪರಿಣಾಮಗಳು ಏನಾಗ್ತದೆ ಅಂದರೆ ಇಲ್ಲಿ ಜರ್ಮನಿಗೆ ಸೋಲಾಗಿಬಿಡ್ತದೆ. 1919ರ ಒಂದು ವರ್ಸಲ್ಸ್ ಒಪ್ಪಂದ ಕೂಡ ಆಗ್ತದೆ. ಆಸ್ಟ್ರೋ ಹಂಗೇರಿ ಮತ್ತು ಅಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಳ್ತವೆ. ಯುರೋಪಿನ ಭೂಪಟ ಬದಲಾಗುತ್ತೆ. ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದ್ಬಿಡ್ತವೆ. ರಾಷ್ಟ್ರ ಸಂಘದ ರಚನೆ ಕೂಡ ಆಗುತ್ತೆ. ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೀತದೆ. ಜರ್ಮನಿಯ ಮೇಲೆ ಪರಿಣಾಮ ಬೀರುತ್ತದೆ. ನಿರುದ್ಯೋಗ, ಬಡತನ ಮತ್ತು ಬೆಳವಣಿಗೆಗಳ ಕುಸಿತ ಆಗುತ್ತೆ. ಹಿಟ್ಲರ್ನಂತಹ ಸರ್ವಾಧಿಕಾರಿಗಳ ಬೆಳವಣಿಗೆ ಆಗುತ್ತೆ. ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಲಾಭವನ್ನು ಪಡೀತಾರೆ. ನೆಕ್ಸ್ಟು ಸರ್ವಾಧಿಕಾರಿಯಾಗಿ ಹಿಟ್ಲರ್ನ ಸಾಧನೆಗಳನ್ನು ನೋಡೋಣ. ಜರ್ಮನಿಯ ಚಾನ್ಸ್ಲರ್ ಮತ್ತು ಸರ್ವಾಧಿಕಾರಿಯಾಗಿರ್ತಾರೆ. ಪ್ಯೂರರ್ ಆಗಿರ್ತಾರೆ. ನಾಜಿ ಪಕ್ಷದ ಸ್ಥಾಪನೆ ಆಗಿರುತ್ತೆ. ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಎಂಬ ವಾದ ಆಗುತ್ತೆ. ಗೋಬೆಲ್ಸ್ ಮಂತ್ರಿಗಳ ನೇಮಕ ಆಗುತ್ತೆ. ಬೂದು ಅಂಗಿದಳದ ರಚನೆ ಆಗಿರುತ್ತೆ. ನ್ಯೂರೆಂಬರ್ಗ್ ಕಾನೂನುಗಳ ಜಾರಿಗೆ ಆಗುತ್ತೆ. ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗಳು. ಜನಾಂಗೀಯ ದ್ವೇಷದ ಬೆಳವಣಿಗೆ ಆಗುತ್ತೆ. ಮುಸೋಲಿನಿಯ ಸಾಧನೆಗಳು ಇವೆಲ್ಲ. ಓಕೆ. ಎರಡನೆಯ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅನ್ನೋದನ್ನು ನೋಡೋಣ. ಇಲ್ಲಿ 1939 ಸೆಪ್ಟೆಂಬರ್ 1 ಪೋಲೆಂಡ್ನ ಮೇಲೆ ದಾಳಿ ಆಗ್ತದೆ. 1930ರ ಮಹಾನ್ ಆರ್ಥಿಕ ಕುಸಿತಗೊಳ್ಳುತ್ತದೆ. ಜನರ ಜೀವನ ಮಟ್ಟ ಕುಸಿತಗೊಳ್ಳುತ್ತದೆ. ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆಗೆ ಸ್ಥಗಿತ ಆಗುತ್ತೆ. ನಿರುದ್ಯೋಗ ಹೆಚ್ಚಳ ಆಗುತ್ತೆ. ಮೊದಲ ಮಹಾಯುದ್ಧದ ಸವಾಲುಗಳು. ಅವಮಾನಕರ ಒಪ್ಪಂದಗಳು ಕೂಡ ಆಗ್ತವೆ. ಹಿಟ್ಲರ್ ಮತ್ತು ಮುಸೋಲಿನಿಯಂತಹ ಸರ್ವಾಧಿಕಾರಿಗಳ ಬೆಳವಣಿಗೆ ಆಗ್ತದೆ. ಪರಿಣಾಮಗಳು: ಅಪಾರ ಸಾವು ನೋವುಗಳು. ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ. ವಿಶ್ವಸಂಸ್ಥೆಯ ರಚನೆ ಆಗುತ್ತೆ. ಅಮೇರಿಕ ಮತ್ತು ರಷ್ಯಾ ಪ್ರಬಲ ಬಣಗಳಾಗ್ತವೆ. ಹಾಗೆ ಇಲ್ಲಿ ಶೀತಲ ಸಮರಕ್ಕೆ ನಾಂದಿ ಆಗ್ತದೆ. ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಪೂರಕ ವಾತಾವರಣ ಆಗುತ್ತೆ. ಬ್ರಿಟನ್, ಫ್ರಾನ್ಸ್ ಮೊದಲಾದ ರಾಷ್ಟ್ರಗಳು ವಸಾಹತುಗಳನ್ನು ಕರೆದುಕೊಳ್ಳುತ್ತವೆ. ಅಣ್ವಸ್ತ್ರಗಳ ಪೈಪೋಟಿಗೆ ದಾರಿಯಾಗ್ತವೆ. ಭಾರತ ಎದುರಿಸುತ್ತಿರುವಂಥ ಸಮಸ್ಯೆಗಳು: ಕೋಮುವಾದ, ಅನಕ್ಷರತೆ. ನೋಡಿ, ಇವತ್ತಿಗೂ ಕೂಡ ನಮ್ಮ ಭಾರತ ದೇಶ ಇವತ್ತಿಗೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದು ಕೋಮುವಾದ, ಅನಕ್ಷರತೆಯನ್ನು ಸಮಸ್ಯೆಯಾಗಿ ಎದುರಿಸ್ತಾ ಇದೆ. ಭ್ರಷ್ಟಾಚಾರ ಆಗಿದೆ. ಮಹಿಳೆಯರ ಒಂದು ಸ್ಥಾನಮಾನವನ್ನು ಎದುರಿಸ್ತಾ ಇದೆ. ಆರ್ಥಿಕ ಅಸಮಾನತೆಯನ್ನು ಎದುರಿಸ್ತಾ ಇದೆ. ಜನಸಂಖ್ಯೆ ಹೆಚ್ಚಳವನ್ನು ಎದುರಿಸ್ತಾ ಇದೆ. ಬಡತನ, ಲಾಭಖೋರತನ, ಕಳ್ಳ ಸಾಗಾಣಿಕೆ ಇವೆಲ್ಲವೂ ಕೂಡ ಅನುಭವಿಸ್ತಾ ಇದೆ.
ಹಾಗೆ ನೆಕ್ಸ್ಟು 37 ಅನಕ್ಷರತೆ ಹೋಗಲಾಡಿಸುವ ಕ್ರಮಗಳನ್ನು ನೋಡೋಣ. 2001ರಿಂದ 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ ಆಗಿರುತ್ತೆ. ವಿಕಲಚೇತನ ಶಿಕ್ಷಣ, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿ 1988 ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಆಗಿರುತ್ತೆ. ಸಾಕ್ಷರ ಭಾರತ ಕೂಡ ಆಗಿರುತ್ತೆ. ಇಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸುವ ಅಂಶಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಗುತ್ತೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಆಗುತ್ತೆ. ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಆಗಿರುತ್ತೆ. ಮಹಿಳಾ ಸ್ವ ಉದ್ಯೋಗಕ್ಕೆ ಸಾಲ ಮತ್ತು ಸಬ್ಸಿಡಿ ಸೌಲಭ್ಯ ಆಗುತ್ತೆ. ಮಹಿಳಾ ಮತ್ತು ಯುವತಿ ಮಂಡಳಿಗಳು ಕೂಡ ನಡೀತವೆ. ಸ್ವಸಹಾಯ ಮತ್ತು ಮಹಿಳಾ ಸಹಕಾರಿ ಸಂಘಗಳು, ರಾಷ್ಟ್ರ ರಾಜ್ಯ ಮಹಿಳಾ ಆಯೋಗ, ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕೂಡ ಆಗಿರುತ್ತೆ. ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಹೊಂದುವುದು ಅವಶ್ಯಕವೇ ಅಂತ ನೋಡೋದಾದರೆ ಇಲ್ಲಿ ಗಡಿ ಭದ್ರತೆ, ಆರ್ಥಿಕ ಲಾಭ, ವಿದೇಶಿ ವ್ಯಾಪಾರ, ರಾಷ್ಟ್ರದ ಒಂದು ಗೌರವ ಆಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ, ಮಿಲಿಟರಿ ಶಾಹಿತ್ವ, ರಾಜಕೀಯ ಅಸ್ಥಿರತೆ, ಕಾಶ್ಮೀರ ಸಮಸ್ಯೆ, ಭಯೋತ್ಪಾದನೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧಗಳು ಕೂಡ ಇಲ್ಲಿ ನಡೀತವೆ. ಭಾರತ ಮತ್ತು ಚೀನಾ ಸಂಬಂಧ ಹೇಗೆ ಇಲ್ಲಿ ಇದೆಯೇ ಅನ್ನೋದು ನೋಡೋಣ. 1949 ಕಮ್ಯುನಿಸ್ಟ್ ಚೀನಾಗೆ ಭಾರತ ಬೆಂಬಲಗೊಳ್ಳುತ್ತೆ. ಪಂಚಶೀಲ ಮತ್ತು ಹಿಂದಿ ಚೀನಿ ಬಾಯಿ ತತ್ವಗಳ ಒಪ್ಪಂದ ಆಗುತ್ತೆ. 1962ರಲ್ಲಿ ಚೀನಾ ಭಾರತವನ್ನು ಸೋಲಿಸಿಬಿಡ್ತದೆ. ಈ ಭಾರತದ ಒಂದು ಅರುಣಾಚಲ ಪ್ರದೇಶ ತನ್ನದೆಂಬ ವಾದ ಕೂಡ ಮಾಡ್ತದೆ. ಚೀನಾದ ಮಾವೋವಾದಿಗಳಿಂದ ಭಾರತದಲ್ಲಿ ಮನಸ್ತಾಪ ಆಗಿಬಿಡ್ತದೆ. ಇಲ್ಲಿ ಗಡಿ ರೇಖೆ ವಿವಾದ, ಅಣ್ವಸ್ತ್ರಗಳ ತಯಾರಿ, ವಿದೇಶಿ ವ್ಯಾಪಾರದ ಸವಾಲುಗಳು ಕೂಡ ಪ್ರಾರಂಭಗೊಂಡ್ಬಿಡ್ತವೆ. ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಕೂಡ ಆಗಿಬಿಡ್ತದೆ. ಭಾರತ ಮತ್ತು ಅಮೆರಿಕ ಒಪ್ಪಂದ ಕೂಡ ಆಗುತ್ತೆ. ಪ್ರಪಂಚದ 2 ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಜಗತ್ತು ಧ್ರುವೀಕರಣಗೊಂಡಾಗ ಭಾರತದ ಅಲಿಪ್ತ ನೀತಿ ಆಗಿರುತ್ತೆ. ಭಾರತದ ಪಂಚವಾರ್ಷಿಕ ಯೋಜನೆಗೆ ಸಹಾಯ ಆಗುತ್ತೆ. 1962 ಚೀನಾ ದಾಳಿಯ ಸಂದರ್ಭದಲ್ಲಿ ಭಾರತಕ್ಕೆ ಬೆಂಬಲ ಆಗುತ್ತೆ. ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಪರಸ್ಪರ ಸಹಾಯ, ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ ಶಿಕ್ಷಣಗಳಲ್ಲಿ ಉತ್ತಮ ಒಂದು ಬಾಂಧವ್ಯ ಆಗಿರುತ್ತೆ. ವಿಶ್ವಸಂಸ್ಥೆ ಬಲಪಡಿಸುವುದು ಮತ್ತು ಜಾಗತಿಕ ಶಾಂತಿಯನ್ನು ಕಾಪಾಡುವುದಾಗಿರುತ್ತೆ. ಭಾರತ ಮತ್ತು ರಷ್ಯಾಗಳ ಸಂಬಂಧ ನೋಡೋಣ. ರಾಜಕೀಯ, ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಮಾಡ್ತೇವೆ. 1962ರ ಭಾರತದ ಮೇಲಿನ ಚೀನಾ ದಾಳಿಯ ಖಂಡನೆ ಆಗುತ್ತೆ. 1961ರ ಗೋವಾ ವಿವೇಚನೆ ಚಳವಳಿಗೆ ಬೆಂಬಲ ಸಿಗುತ್ತೆ. 1966 ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರ ನೀಡುತ್ತೆ. 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳಿಗೆ ರಷ್ಯಾದ ನೆರವಾಗುತ್ತೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ರಷ್ಯಾ ಬೆಂಬಲ ಆಗುತ್ತೆ. ಜಾಗತಿಕ ಸವಾಲುಗಳು, ಸಮಸ್ಯೆಗಳನ್ನು ಪಟ್ಟಿ ಮಾಡಬೇಕು. ಮಾನವ ಹಕ್ಕುಗಳು, ವರ್ಣಭೇದ ನೀತಿ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಭಯೋತ್ಪಾದಕತೆ, ಆರ್ಥಿಕ ಅಸಮಾನತೆ ಆಗಿರುತ್ತೆ. ಇಲ್ಲಿ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ನೀಡಿದ ಘಟನೆಗಳು ಯಾವುವಪ್ಪ ಅಂದರೆ 1776 ಅಮೆರಿಕದ ಸ್ವಾತಂತ್ರ್ಯ ಯುದ್ಧ ಆಗುತ್ತೆ. 1917ರ ರಷ್ಯಾ ಕ್ರಾಂತಿ ಆಗುತ್ತೆ. 1789ರ ಫ್ರಾನ್ಸ್ ಮಹಾಕ್ರಾಂತಿ, ಭಾರತದ ಸ್ವಾತಂತ್ರ್ಯ ಹೋರಾಟ ಕೂಡ ನಡೀತಿದೆ ಇಲ್ಲಿ. ಓಕೆನಾ. ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಉಂಟಾಗುವ ಸಮಸ್ಯೆಗಳನ್ನು ನೋಡೋಣ. ಭಯ, ಚಡಪಡಿಕೆ, ಅಸ್ಥಿರತೆ, ಯುದ್ಧದ ಸಂಭವ ಕೂಡ ಇಲ್ಲಿ ನಡೀತಿದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ನೋಡೋಣ. ಇಲ್ಲಿ ಸಾಮಾನ್ಯ ಸಭೆ, ಇಲ್ಲಿ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಗಳಿವು. ಸಾಮಾನ್ಯ ಸಭೆ, ದತ್ತಿ ಸಮಿತಿ, ಭದ್ರತಾ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಸಚಿವಾಲಯ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾಗಿರ್ತವೆ. ನೆಕ್ಸ್ಟು ಇಲ್ಲಿ 49 ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು. ಕಾರ್ಯಗಳನ್ನು ನೋಡೋಣ. ಇಲ್ಲಿ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಯಾವ ರೀತಿಯಾಗಿರ್ತವೆ ಅಂದರೆ ರಚನೆ, ಕಾರ್ಯಗಳು ಪ್ರತಿ ಸದಸ್ಯ ರಾಷ್ಟ್ರದಿಂದ